ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಪ್ರೀಕಿಶ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇನ್ನೇನು ತಡ ಮಾಡ್ದಿರಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಇನ್ನೇನು ದೀಪಾವಳಿ ಹಬ್ಬ ಬರ್ತಾ ಇದೆ. ಸೊ ದೀಪಾವಳಿ ಹಬ್ಬ ಅಂದ್ರೇ ನಮ್ಮೆಲ್ರಿಗೂ ಫಸ್ಟ್ ನೆನಪಾಗೋದು ಪಟಾಕಿ. ಸೊ ನಾವಿವತ್ತು ಪಟಾಕಿ ತೊಗೊಳಕ್ಕೆ ಹೊಸೂರು ಹೋಗ್ತಾ ಇದ್ದೀವಿ. ಸೊ ವಿಡಿಯೋ ಎಂಡ್ ತನಕ ನೋಡಿ. ನಾನು ನಿಮಗೆ ಪಟಾಕಿ ಮೇಲೆ ಎಷ್ಟು ಡಿಸ್ಕೌಂಟ್ಸ್ ಇದೆ ಮತ್ತು ನಾವು ಯಾವ ಶಾಪ್ಗೆ ಹೋಗಿದ್ವಿ, ಶಾಪ್ ಅಡ್ರೆಸ್, ಪ್ರತಿಯೊಂದು ಡೀಟೇಲ್ಸು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದು ಅಲ್ದಿರ ಇವತ್ತು ನಮ್ಮ ಜೊತೆ ಒಬ್ಬರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ವಿಡಿಯೋ ಕೊನೆ ತನಕ ನೋಡಿ, ನಾನು ನಿಮ್ಗೆ ಆ ಸ್ಪೆಷಲ್ ಗೆಸ್ಟ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ನಾವು ಹೊಸೂರು ರೀಚ್ ಆಗೋ ಅಷ್ಟರಲ್ಲಿ ಸಂಜೆ ಆಗಿತ್ತು ಆ್ಯಂಡ್ ಟ್ರಾಫಿಕ್ ಕೂಡ ತುಂಬಾ ಜಾಸ್ತಿ ಇತ್ತು ಅಂತ ಹೇಳ್ಬೋದು. ನಾವು ಅಂದ್ಕೊಂಡ್ವಿ ಸಂಡೇ ಹೋದರೆ ಅಷ್ಟು ಟ್ರಾಫಿಕ್ ಇರಲ್ಲ ಅಂತ, ಬಟ್ ಟ್ರಾಫಿಕ್ ಮಾತ್ರ ತುಂಬ ಎಕ್ಸ್ಟ್ರೀಮ್ ಆಗಿತ್ತು ಅಂತ ಕೂಡ ಹೇಳ್ಬೋದು. ನೀವಿಲ್ಲಿ ನೋಡ್ತಾ ಇರ್ಬೋದು, ನಾವಿವಾಗ ಹೊಸೂರಿಗೆ ಎಂಟ್ರಿ ಆಗ್ತಾ ಇದ್ದೀವಿ. ನೀವು ಹೊಸೂರಿಗೆ ಎಂಟ್ರಿ ಆದಮೇಲೆ ತುಂಬ ಪಟಾಕಿ ಅಂಗಡಿಗಳನ್ನ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಲೈನ್ಗೆ ಒಂದಾದ್ಮೇಲೆ ಒಂದು ಪಟಾಕಿ ಅಂಗಡಿಗಳಿರುತ್ತೆ. ಸೊ ನಾವು ಹೋಗಿದ್ದು ಫಸ್ಟು ಕ್ರಿಸ್ಪಿ ಕ್ರ್ಯಾಕರ್ಸ್ ಬಜಾರ್ ಶಾಪ್ಗೆ. ನಾವು ಅಂದ್ಕೊಂಡ್ವಿ ಕೆಲವೊಂದು ಶಾಪ್ಸ್ನ ಎಕ್ಸ್ಪ್ಲೋರ್ ಮಾಡೋಣ, ಪ್ರೈಸಸ್ನ ಕಂಪೇರ್ ಮಾಡೋಣ, ಎಲ್ಲಿ ಎಷ್ಟು ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ಅಂತ ಹೇಳಿ. ಸೊ ಹಾಗಾಗಿ ನಾವು ಮೊದಲು ಬಂದಿದ್ದು ಕ್ರಿಸ್ಪಿ ಕ್ರ್ಯಾಕರ್ಸ್ ಬಜಾರ್ ಶಾಪ್ಗೆ. ನನ್ನ ಹಸ್ಬೆಂಡ್ ಮತ್ತು ನನ್ನ ಹಸ್ಬೆಂಡ್ ಫ್ರೆಂಡ್ ಇಬ್ಬರು ಕೂಡ ಕಂಪ್ಲೀಟಾಗಿ ಡೀಟೇಲ್ಸ್ ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ. ಪ್ರೈಸಸ್ ಎಲ್ಲ ಜಾಸ್ತಿ ಇತ್ತು. ಸೊ ನಾವು ಅಂದ್ಕೊಂಡ್ವಿ ಬೇರೆ ಅಂಗಡಿಗೆ ಕೂಡ ಹೋಗಿ ನೋಡೋಣ ಅಂತ. ಸೊ ನಾವು ನೆಕ್ಸ್ಟ್ ಬಂದಿದ್ದು ನವೀನ್ ಟ್ರೇಡರ್ಸ್ಗೆ. ಇಲ್ಲಿ 3 ಅಂಗಡಿ ಕೂಡ ಪಕ್ಕದಲ್ಲೇ ಇದೆ. ಸೊ ನಾವು ಹೋಗಿದ್ದು ನವೀನ್ ಟ್ರೇಡರ್ಸ್ಗೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ತುಂಬ ಜನ ಇದ್ದಾರೆ, ಜನಸಾಗರ ಅಂತ ಕೂಡ ಹೇಳ್ಬೋದು, ಅಷ್ಟು ಜನ ಇದ್ದಾರೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ವೆರೈಟಿ ಆಫ್ ಕ್ರ್ಯಾಕರ್ಸ್ ಇದೆ ಅಂತ. ಯಾವ್ದು ತೊಗೊಳ್ಳೋದು ಯಾವ್ದು ತೊಗೊಳ್ಬಾರ್ದು ಅಂತ ಕೂಡ ಗೊತ್ತಾಗಲ್ಲ, ಅಷ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ರ್ಯಾಕರ್ಸ್ ಇದೆ. ಆ್ಯಂಡ್ ಪ್ರೈಸಸ್ ಕೂಡ ತುಂಬಾ ಹೈ ಇದೆ. ಅದ್ರ ಮೇಲೆ ಇವರು ಡಿಸ್ಕೌಂಟ್ ಕೂಡ ಕೊಡ್ತಾ ಇದ್ದಾರೆ. ನಾನು ನಿಮಗೆ ತಿಳಿಸ್ಕೊಡ್ತೀನಿ ಎಷ್ಟು % ಡಿಸ್ಕೌಂಟ್ ಕೊಡ್ತಾರೆ ಅಂತ. ದೀಪಾವಳಿ ಹಬ್ಬ ಅಂದ್ರೇ ಒಂದು ದೊಡ್ಡ ಹಬ್ಬ ಅಂತ ಹೇಳ್ಬೋದು. ಆ್ಯಂಡ್ ಪರ್ಸ್ನಲಿ ನನ್ನ ಫೇವ್ರೆಟ್ ಹಬ್ಬ ಕೂಡ ಅಂತ ಹೇಳ್ಬೋದು. ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಯಾವ ಹಬ್ಬ ಫೇವ್ರೆಟ್ ಇದೆ ಅಂತ. ನಾನು ಸೆಕೆಂಡ್ ಟೈಮ್ ಬರ್ತಾ ಇರೋದು ಹೊಸೂರಿಗೆ ಪಟಾಕಿ ತೊಗೊಳೋಕ್ಕೆ. ಲಾಸ್ಟ್ ಇಯರ್ ನಾನು ನನ್ನ ಹಸ್ಬೆಂಡ್ ಬಂದಿದ್ವಿ. ಈ ವರ್ಷ ನಾನು ನನ್ನ ಹಸ್ಬೆಂಡ್ ಮಾತ್ರ ಅಲ್ದಿರ ನಮ್ಮ ಫ್ರೆಂಡ್ಸ್ ಕೂಡ ನಮ್ಮ ಜೊತೆ ಬಂದಿದ್ದರು. ಅವರು ಕೂಡ ಪಟಾಕಿ ತೊಗೊಳ್ಬೇಕು, ಅವರು ಕೂಡ ಊರಿಗೆ ಹೋಗ್ತಾ ಇದ್ದಾರೆ ದೀಪಾವಳಿ ಹಬ್ಬಕ್ಕೆ. ನಾನು ನಿಮಗೆ ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ, ಇವತ್ತು ನಮ್ಮ ಜೊತೆ ಒಬ್ಬರು ಸ್ಪೆಷಲ್ ಗೆಸ್ಟ್ ಇದ್ದಾರೆ ಅಂತ. ಇವರೇ ನಮ್ಮ ಸ್ಪೆಷಲ್ ಗೆಸ್ಟು. ಇವ್ರ ಹೆಸರು ಚಿರನ್ವಿ ಅಂತ. ಇವ್ರು ನಮ್ಮ ಫ್ರೆಂಡ್ ಮಗಳು. ಇದೇ ಫಸ್ಟ್ ಟೈಮ್ ಅವ್ರು ನಮ್ಮ ವ್ಲಾಗಲ್ಲಿ ಕಾಣಿಸ್ಕೊಳ್ತಾ ಇರೋದು. ನೀವಿಲ್ಲಿ ನೋಡ್ತಾ ಇರ್ಬೋದು, ಇಲ್ಲೊಂದು ಹುಡುಗ ನಮ್ಮ ಪುಟಾಣಿ ಚಿರನ್ವಿಗೆ ಎಷ್ಟು ಕೇರ್ ಮಾಡ್ತಾ ಇದ್ದಾನೆ ಅಂತ. ಅವನೇನು ಹೇಳ್ತಾ ಇದ್ದ ಅಂದರೆ, ನೀನಿನ್ನ ಚಿಕ್ಕವಳು, ಗನ್ನಲ್ಲೆಲ್ಲ ಆಡಬಾರ್ದು, ಕೈ ಸುಟ್ಟೋಗುತ್ತೆ, ಪಟಾಕಿ ಎಲ್ಲ ಆಡಬಾರ್ದು ಅಂತ. ಇವನೇ ಚಿಕ್ಕವನು ಅಂಥದ್ರಲ್ಲಿ ನಮ್ಮ ಪುಟಾಣಿ ಚಿರನ್ವಿಗೆ ಹೇಳ್ತಾ ಇದ್ದಾನೆ ನೀನು ಹುಷಾರಾಗಿರಬೇಕು ಅಂತ ಹೇಳಿ. ಈ ಹುಡುಗ ಯಾರು ಅಂತ ನಮಗೂ ಗೊತ್ತಿಲ್ಲ, ಸುಮ್ಮನೆ ಅಲ್ಲಿ ಶಾಪಲ್ಲಿ ರ್ಯಾಂಡಮಾಗಿ ಸಿಕ್ಕಿದ್ದು. ಅವನು ತುಂಬ ಪಟಾಕಿ ತೊಗೊಂಡಿದ್ದಾನೆ, ಅವ್ರ ಅಪ್ಪ ಹತ್ರ ಹೇಳಿ ಕೊಡಿಸ್ಕೊಂಡಿದ್ದಾನೆ. ಬಟ್ ಇವನೇ ಚಿಕ್ಕವನು ಅಂಥದ್ರಲ್ಲಿ ಇನ್ನು ನನಗಿಂತ ಇವಳು ಚಿಕ್ಕವಳು, ಇವಳು ಚಿಕ್ಕ ಮಗು, ಸೊ ಇವಳಿಗೆ ಹರ್ಟ್ ಆಗಬಾರ್ದು ಅನ್ನೋ ಒಂದು ಕನ್ಸರ್ನಲ್ಲಿ ಹೇಳ್ತಾ ಇದ್ದಾನೆ. ಸೊ ಮಕ್ಳಿಗೆ ಮಾತ್ರ ಸಾಧ್ಯ ಅನಿಸಿದ್ದೆ ಮನಸ್ಸಿಗೆ ಅನಿಸಿದ್ದನ್ನು ಹೇಳೋಕ್ಕೆ. ನಾವು ದೊಡ್ಡವರಾದರೆ ಏನು ಮಾಡ್ತೀವಿ, ನಮಗೆ ಯಾಕೆ ಅಂದ್ಕೊಂಡು ಹೊರಟೋಗ್ತೀವಿ. ಬಟ್ ಮಕ್ಕಳು ಮಾತ್ರ ಅವರು ಸ್ಟ್ರೇಂಜರೇ ಆಗಿರಲಿ ಇಲ್ಲ ಸ್ವಂತದವರೇ ಆಗಿರಲಿ, ಅವರಿಗೆ ಹರ್ಟ್ ಆಗುತ್ತೆ ಅಂತ ಒಂದು ಕನ್ಸರ್ನಲ್ಲಿ ಅವರು ಹೇಳಕ್ಕೆ ಬರ್ತಾರೆ. ಪ್ಯೂರ್ ಫಾರ್ಮ್ ಆಫ್ ಲವ್ ಆ್ಯಂಡ್ ಕೇರ್ನ ಅವ್ರು ತೋರಿಸ್ತಾರೆ. ಸೊ ಫೈನಲಿ ನಾನು ಕೂಡ ಈ ವಿಡಿಯೋದಲ್ಲಿ ಕಾಣಿಸ್ಕೊಳ್ತಾ ಇದ್ದೀನಿ. ನಾನು ಮತ್ತು ನನ್ನ ಹಸ್ಬೆಂಡ್ ಕಿಶನ್. ನಾನು ನಿಮಗೆ ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿದಾಗೆ ಎಷ್ಟು % ಡಿಸ್ಕೌಂಟ್ ಕೊಡ್ತಾರೆ ಅಂತ ಇವಾಗ ನಾನು ಹೇಳ್ತಾ ಇದ್ದೀನಿ. 90 to 95% ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ. ಆಲ್ಮೋಸ್ಟ್ ಎಲ್ಲ ಶಾಪಲ್ಲೂ ಸೇಮ್ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ. ಫೈನಲಿ ನಮ್ಮ ಪಟಾಕಿ ಶಾಪಿಂಗ್ ಮುಗೀತು. ಆಫ್ಟರ್ ಸೋ ಮಚ್ ಆಫ್ ಡಿಸ್ಕಷನ್ ಆ್ಯಂಡ್ ಫನ್ನಿ ಕಾನ್ವರ್ಸೇಷನ್. ಫ್ರೆಂಡ್ಸ್ ಜೊತೆ ಇದ್ದರೆ ಗೊತ್ತಲ್ವಾ ನಿಮಗೇ, ಎಷ್ಟು ಫನ್ನಿ ಕಾನ್ವರ್ಸೇಷನ್ಸ್ ಇರುತ್ತೆ, ಪ್ಲಸ್ ಟೈಮ್ ಹೋಗೋದು ಗೊತ್ತಾಗಲ್ಲ. ಸೊ ಹಾಗಾಗಿ ಅದ್ರ ಮಧ್ಯ ನಾವು ಪಟಾಕಿ ಶಾಪಿಂಗ್ ಮುಗಿಸಿದ್ವಿ. ನಮ್ಮ ಬಜೆಟಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟು ನಾವು ತೊಗೊಂಡಿದ್ದೀವಿ. ಇಲ್ಲಿ ನೋಡಿದ್ರಲ್ಲ ನಮ್ಮ ಪಟಾಕಿ ಶಾಪಿಂಗ್ ಹೇಗಿತ್ತು ಅಂತ ಹೇಳಿ. ಕಮೆಂಟಲ್ಲಿ ತಿಳಿಸಿ ನೀವು ಯಾವಾಗ ಹೋಗ್ತಾ ಇದ್ದೀರಾ ಪಟಾಕಿ ತೊಗೊಳಕ್ಕೆ ಆ್ಯಂಡ್ ಎಲ್ಲಿ ತೊಗೊಳ್ತಾ ಇದ್ದೀರಾ ಅಂತ ಹೇಳಿ. ನೀವು ಆಲ್ರೆಡಿ ಪಟಾಕಿ ತೊಗೊಂಡಿದ್ದೆ ಎಷ್ಟು ಪ್ರೈಸಿಂದು ಪಟಾಕಿ ತೊಗೊಂಡಿದ್ದೀರಾ ಅಂತ ನಮ್ಮ ಕಮೆಂಟಲ್ಲಿ ತಿಳಿಸಿ. ಹೋಪ್ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಏನು ಮಾಡಬೇಕು ಗೊತ್ತಲ್ವಾ, ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆಲ್ಸೋ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಅದರಿಂದ ನಾವು ಹಾಕೋ ಎಲ್ಲ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸಿ ಯು ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಬಾಯ್.